ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್ ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ಮೊದಲ 18 ಧಾತುಗಳ ಪರಮಾಣುಗಳ ಸಂಯೋಜನೆಯ ವಿವಿಧ ಕವಚಗಳಲ್ಲಿನ ಇಲೆಕ್ಟ್ರಾನ್ ಹಂಚಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಧಾತುವಿನ ಹೆಸರು ಹೈಡ್ರೋಜನ್, ಸಂಕೇತ H, ಪರಮಾಣು ಸಂಖ್ಯೆ 1, ಪ್ರೋಟಾನ್ಗಳ ಸಂಖ್ಯೆ 1, ನ್ಯೂಟ್ರಾನ್ಗಳ ಸಂಖ್ಯೆ 0, ಎಲೆಕ್ಟ್ರಾನ್ಗಳ ಸಂಖ್ಯೆ 1. ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಎಲೆಕ್ಟ್ರಾನ್ಗಳ ಹಂಚಿಕೆ ಅಥವಾ ಎಲೆಕ್ಟ್ರಾನ್ ವಿನ್ಯಾಸ K1, ಅಂದರೆ K ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ, ಆದ್ದರಿಂದ ಇದರ ವೇಲೆನ್ಸಿ 1. K ಕವಚ 1 ಎಲೆಕ್ಟ್ರಾನ್ನಿಂದ ಅಪೂರ್ಣವಾಗಿ ತುಂಬಿಕೊಂಡಿದೆ, ಆದ್ದರಿಂದ ಇದರ ವೇಲೆನ್ಸಿ 1. ಧಾತುವಿನ ಹೆಸರು ಹೀಲಿಯಂ, ಪರಮಾಣು ಸಂಕೇತ He, ಪರಮಾಣು ಸಂಖ್ಯೆ 2, ಪ್ರೋಟಾನ್ಗಳ ಸಂಖ್ಯೆ 2, ನ್ಯೂಟ್ರಾನ್ಗಳ ಸಂಖ್ಯೆ 2, ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಇಲೆಕ್ಟ್ರಾನ್ಗಳ ಹಂಚಿಕೆ K ಕವಚ 2. ಕವಚ ಎಲೆಕ್ಟ್ರಾನ್ಗಳಿಂದ ಸಂಪೂರ್ಣವಾಗಿ ತುಂಬಿರುವುದರಿಂದ ಇದರ ವೇಲೆನ್ಸಿ 0. ಲಿಥಿಯಂ, ಪರಮಾಣು ಸಂಕೇತ Li, ಪರಮಾಣು ಸಂಖ್ಯೆ 3, ಪ್ರೋಟಾನ್ಗಳ ಸಂಖ್ಯೆ 3, ನ್ಯೂಟ್ರಾನ್ಗಳ ಸಂಖ್ಯೆ 4, ಎಲೆಕ್ಟ್ರಾನ್ಗಳ ಸಂಖ್ಯೆ 3. ಇಲೆಕ್ಟ್ರಾನ್ಗಳ ಹಂಚಿಕೆ K ಕವಚ 2, L ಕವಚ 1. ಅತ್ಯಂತ ಹೊರ ಕವಚ L ಕವಚ ಆಗಿದ್ದು, ಅದರಲ್ಲಿ ಅಪೂರ್ಣವಾಗಿ ತುಂಬಿಕೊಂಡಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 1 ಆಗಿರುವುದರಿಂದ ಅದರ ವೇಲೆನ್ಸಿ 1. ಬೆರಿಲಿಯಂ, ಪರಮಾಣು ಸಂಕೇತ Be, ಪರಮಾಣು ಸಂಖ್ಯೆ 4, ಪ್ರೋಟಾನ್ಗಳ ಸಂಖ್ಯೆ 4, ನ್ಯೂಟ್ರಾನ್ಗಳ ಸಂಖ್ಯೆ 5, ಎಲೆಕ್ಟ್ರಾನ್ಗಳ ಸಂಖ್ಯೆ 4. ಎಲೆಕ್ಟ್ರಾನ್ಗಳ ಹಂಚಿಕೆ K ಕವಚ 2, L ಕವಚ 2. L ಕವಚ ಅಪೂರ್ಣವಾಗಿ 2 ಎಲೆಕ್ಟ್ರಾನ್ಗಳಿಂದ ತುಂಬಿರುವುದರಿಂದ ಅದರ ವೇಲೆನ್ಸಿ 2. ಧಾತುವಿನ ಹೆಸರು ಬೋರಾನ್, ಪರಮಾಣು ಸಂಕೇತ B, ಪರಮಾಣು ಸಂಖ್ಯೆ 5, ಪ್ರೋಟಾನ್ಗಳ ಸಂಖ್ಯೆ 5, ನ್ಯೂಟ್ರಾನ್ಗಳ ಸಂಖ್ಯೆ 6, ಎಲೆಕ್ಟ್ರಾನ್ಗಳ ಸಂಖ್ಯೆ 5. K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 3 ಎಲೆಕ್ಟ್ರಾನ್ಗಳು. L ಕವಚ ಅಪೂರ್ಣವಾಗಿ 3 ಎಲೆಕ್ಟ್ರಾನ್ಗಳಿಂದ ತುಂಬಿರುವುದರಿಂದ ಅದರ ವೇಲೆನ್ಸಿ 3 ಆಗಿದೆ. ಮುಂದಿನ ಧಾತು ಬೋರಾನ್, ಪರಮಾಣು ಸಂಕೇತ B, ಪರಮಾಣು ಸಂಖ್ಯೆ 5, ಪ್ರೋಟಾನ್ಗಳ ಸಂಖ್ಯೆ 5, ನ್ಯೂಟ್ರಾನ್ಗಳ ಸಂಖ್ಯೆ 6, ಎಲೆಕ್ಟ್ರಾನ್ಗಳ ಸಂಖ್ಯೆ 5. ಎಲೆಕ್ಟ್ರಾನ್ಗಳ ಹಂಚಿಕೆ K ಕವಚ 2, L ಕವಚ 3. L ಕವಚ ಅಪೂರ್ಣವಾಗಿ 3 ಎಲೆಕ್ಟ್ರಾನ್ಗಳಿಂದ ತುಂಬಿರುವುದರಿಂದ ಅದರ ವೇಲೆನ್ಸಿ 3. ಧಾತುವಿನ ಹೆಸರು ಕಾರ್ಬನ್, ಪರಮಾಣು ಸಂಕೇತ C, ಪರಮಾಣು ಸಂಖ್ಯೆ 6, ಪ್ರೋಟಾನ್ಗಳ ಸಂಖ್ಯೆ 6, ನ್ಯೂಟ್ರಾನ್ಗಳ ಸಂಖ್ಯೆ 6, ಎಲೆಕ್ಟ್ರಾನ್ಗಳ ಸಂಖ್ಯೆ 6. ಎಲೆಕ್ಟ್ರಾನ್ಗಳ ಹಂಚಿಕೆ K2, L4. ಅತ್ಯಂತ ಹೊರ ಕವಚ L ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರೋದರಿಂದ ಅದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ, ಆದ್ದರಿಂದ ಅದರ ವೇಲೆನ್ಸಿ 4. ಧಾತುವಿನ ಹೆಸರು ನೈಟ್ರೋಜನ್, ಪರಮಾಣು ಸಂಕೇತ N, ಪರಮಾಣು ಸಂಖ್ಯೆ 7, ಪ್ರೋಟಾನ್ಗಳ ಸಂಖ್ಯೆ 7, ನ್ಯೂಟ್ರಾನ್ಗಳ ಸಂಖ್ಯೆ 7, ಎಲೆಕ್ಟ್ರಾನ್ಗಳ ಸಂಖ್ಯೆ 7. ಎಲೆಕ್ಟ್ರಾನ್ಗಳ ಹಂಚಿಕೆ K2, L5. ಅತ್ಯಂತ ಹೊರ ಕವಚ L ಕವಚ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು 3 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದ್ದು ಇದರ ವೇಲೆನ್ಸಿ 3 ಆಗಿರುತ್ತದೆ. ಧಾತುವಿನ ಹೆಸರು ಆಮ್ಲಜನಕ, ಪರಮಾಣು ಸಂಕೇತ O, ಪರಮಾಣು ಸಂಖ್ಯೆ 8, ಪ್ರೋಟಾನ್ಗಳ ಸಂಖ್ಯೆ 8, ನ್ಯೂಟ್ರಾನ್ಗಳ ಸಂಖ್ಯೆ 8, ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಎಲೆಕ್ಟ್ರಾನ್ಗಳ ಹಂಚಿಕೆ K2, L6. ಅತ್ಯಂತ ಹೊರ ಕವಚ L ಕವಚ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು 2 ಎಲೆಕ್ಟ್ರಾನ್ಗಳು ಬೇಕಾಗಿರುವುದರಿಂದ ಇದರ ವೇಲೆನ್ಸಿ 2 ಆಗಿರುತ್ತದೆ. ಧಾತುವಿನ ಹೆಸರು ಫ್ಲೋರಿನ್, ಪರಮಾಣು ಸಂಕೇತ F, ಪರಮಾಣು ಸಂಖ್ಯೆ 9, ಪ್ರೋಟಾನ್ಗಳ ಸಂಖ್ಯೆ 9,
ನ್ಯೂಟ್ರಾನ್ಗಳ ಸಂಖ್ಯೆ 10, ಎಲೆಕ್ಟ್ರಾನ್ಗಳ ಸಂಖ್ಯೆ 9, ಎಲೆಕ್ಟ್ರಾನ್ಗಳ ಹಂಚಿಕೆ K2 L7. ಅತ್ಯಂತ ಹೊರ ಕವಚ ಎಲ್ ಕವಚ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು ಅದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು 1 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ ಫ್ಲೋರಿನ್ನ ವೇಲೆನ್ಸಿ 1 ಆಗಿರುತ್ತದೆ. ಧಾತುವಿನ ಹೆಸರು ನಿಯಾನ್, ಪರಮಾಣು ಸಂಕೇತ Ne, ಪರಮಾಣು ಸಂಖ್ಯೆ 10, ಪ್ರೋಟಾನ್ಗಳ ಸಂಖ್ಯೆ 10, ನ್ಯೂಟ್ರಾನ್ಗಳ ಸಂಖ್ಯೆ 10, ಎಲೆಕ್ಟ್ರಾನ್ಗಳ ಸಂಖ್ಯೆ 10. ಎಲೆಕ್ಟ್ರಾನ್ಗಳ ಹಂಚಿಕೆ K2 L8. ಅತ್ಯಂತ ಹೊರ ಕವಚ ಎಲ್ ಕವಚ 8 ಎಲೆಕ್ಟ್ರಾನ್ಗಳನ್ನು ಹೊಂದಿರೋದ್ರಿಂದ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿದೆ. ಆದ್ದರಿಂದ ಅದರ ವೇಲೆನ್ಸಿ 0. ಧಾತುವಿನ ಹೆಸರು ಸೋಡಿಯಂ, ಪರಮಾಣು ಸಂಕೇತ Na, ಪರಮಾಣು ಸಂಖ್ಯೆ 11, ಪ್ರೋಟಾನ್ಗಳ ಸಂಖ್ಯೆ 11, ನ್ಯೂಟ್ರಾನ್ಗಳ ಸಂಖ್ಯೆ 12, ಎಲೆಕ್ಟ್ರಾನ್ಗಳ ಸಂಖ್ಯೆ 11, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M1. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 1 ಎಲೆಕ್ಟ್ರಾನ್ನಿಂದ ತುಂಬಿರುವುದರಿಂದ ಅದರ ವೇಲೆನ್ಸಿ 1 ಆಗಿದೆ. ಧಾತುವಿನ ಹೆಸರು ಮೆಗ್ನೀಷಿಯಂ, ಪರಮಾಣು ಸಂಕೇತ Mg, ಪರಮಾಣು ಸಂಖ್ಯೆ 12, ಪ್ರೋಟಾನ್ಗಳ ಸಂಖ್ಯೆ 12, ನ್ಯೂಟ್ರಾನ್ಗಳ ಸಂಖ್ಯೆ 12, ಎಲೆಕ್ಟ್ರಾನ್ಗಳ ಸಂಖ್ಯೆ 12, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M2. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 2 ಎಲೆಕ್ಟ್ರಾನ್ಗಳಿಂದ ತುಂಬಿರುವುದರಿಂದ ಅದರ ವೇಲೆನ್ಸಿ 2 ಆಗಿದೆ. ಧಾತುವಿನ ಹೆಸರು ಅಲ್ಯೂಮಿನಿಯಂ, ಪರಮಾಣು ಸಂಕೇತ Al, ಪರಮಾಣು ಸಂಖ್ಯೆ 13, ಪ್ರೋಟಾನ್ಗಳ ಸಂಖ್ಯೆ 13, ನ್ಯೂಟ್ರಾನ್ಗಳ ಸಂಖ್ಯೆ 14, ಎಲೆಕ್ಟ್ರಾನ್ಗಳ ಸಂಖ್ಯೆ 13, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M3. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 3 ಎಲೆಕ್ಟ್ರಾನ್ಗಳಿಂದ ತುಂಬಿರುವುದರಿಂದ ಅದರ ವೇಲೆನ್ಸಿ 3 ಆಗಿರುತ್ತದೆ. ಧಾತುವಿನ ಹೆಸರು ಸಿಲಿಕಾನ್, ಪರಮಾಣು ಸಂಕೇತ Si, ಪರಮಾಣು ಸಂಖ್ಯೆ 14, ಪ್ರೋಟಾನ್ಗಳ ಸಂಖ್ಯೆ 14, ನ್ಯೂಟ್ರಾನ್ಗಳ ಸಂಖ್ಯೆ 14, ಎಲೆಕ್ಟ್ರಾನ್ಗಳ ಸಂಖ್ಯೆ 14, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M4. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 4 ಎಲೆಕ್ಟ್ರಾನ್ಗಳಿಂದ ತುಂಬಿರುವುದರಿಂದ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು 4 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಆದ್ದರಿಂದ ಇದರ ವೇಲೆನ್ಸಿ 4 ಆಗಿರುತ್ತದೆ. ಧಾತುವಿನ ಹೆಸರು ಫಾಸ್ಫರಸ್, ರಂಜಕ, ಪರಮಾಣು ಸಂಕೇತ P, ಪರಮಾಣು ಸಂಖ್ಯೆ 15, ಪ್ರೋಟಾನ್ಗಳ ಸಂಖ್ಯೆ 15, ನ್ಯೂಟ್ರಾನ್ಗಳ ಸಂಖ್ಯೆ 16, ಎಲೆಕ್ಟ್ರಾನ್ಗಳ ಸಂಖ್ಯೆ 15, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M5. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 5 ಎಲೆಕ್ಟ್ರಾನ್ಗಳಿಂದ ತುಂಬಿದ್ದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು 3 ಎಲೆಕ್ಟ್ರಾನ್ಗಳು ಬೇಕಾಗಿರುತ್ತದೆ. ಆದ್ದರಿಂದ ಇದರ ವೇಲೆನ್ಸಿ 3 ಅಥವಾ 5 ಆಗಿರುತ್ತದೆ. ಧಾತುವಿನ ಹೆಸರು ಸಲ್ಫರ್ ಅಥವಾ ಗಂಧಕ, ಪರಮಾಣು ಸಂಕೇತ S, ಪರಮಾಣು ಸಂಖ್ಯೆ 16, ಪ್ರೋಟಾನ್ಗಳ ಸಂಖ್ಯೆ 16, ನ್ಯೂಟ್ರಾನ್ಗಳ ಸಂಖ್ಯೆ 16, ಎಲೆಕ್ಟ್ರಾನ್ಗಳ ಸಂಖ್ಯೆ 16, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M6. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 6 ಎಲೆಕ್ಟ್ರಾನ್ಗಳಿಂದ ತುಂಬಿದ್ದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು 2 ಎಲೆಕ್ಟ್ರಾನ್ಗಳು ಬೇಕಾಗಿರುವುದರಿಂದ ಇದರ ವೇಲೆನ್ಸಿ 2 ಆಗಿರುತ್ತದೆ. ಧಾತುವಿನ ಹೆಸರು ಕ್ಲೋರಿನ್, ಪರಮಾಣು ಸಂಕೇತ Cl, ಪರಮಾಣು ಸಂಖ್ಯೆ 17, ಪ್ರೋಟಾನ್ಗಳ ಸಂಖ್ಯೆ 17, ನ್ಯೂಟ್ರಾನ್ಗಳ ಸಂಖ್ಯೆ 18, ಎಲೆಕ್ಟ್ರಾನ್ಗಳ ಸಂಖ್ಯೆ 17, ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M7. ಅತ್ಯಂತ ಹೊರ ಕವಚ ಎಂ ಕವಚ ಅಪೂರ್ಣವಾಗಿ 7 ಎಲೆಕ್ಟ್ರಾನ್ಗಳಿಂದ ತುಂಬಿದ್ದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು 1 ಎಲೆಕ್ಟ್ರಾನ್ ಬೇಕಾಗಿರುತ್ತದೆ. ಆದ್ದರಿಂದ ಇದರ ವೇಲೆನ್ಸಿ 1 ಆಗಿರುತ್ತದೆ.
ಧಾತುವಿನ ಹೆಸರು ಆರ್ಗಾನ್. ಪರಮಾಣು ಸಂಕೇತ AR. ಪರಮಾಣು ಸಂಖ್ಯೆ 18. ಪ್ರೋಟಾನ್ಗಳ ಸಂಖ್ಯೆ 18. ನ್ಯೂಟ್ರಾನ್ಗಳ ಸಂಖ್ಯೆ 22. ಎಲೆಕ್ಟ್ರಾನ್ಗಳ ಸಂಖ್ಯೆ 18. ಎಲೆಕ್ಟ್ರಾನ್ಗಳ ಹಂಚಿಕೆ K2 L8 M8. ಅತ್ಯಂತ ಹೊರ ಕವಚ M ಕವಚ 8 ಎಲೆಕ್ಟ್ರಾನ್ಗಳಿಂದ ಸಂಪೂರ್ಣವಾಗಿ ತುಂಬಿದ್ದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದೆ. ಆದ್ದರಿಂದ ಇದರ ವೇಲೆನ್ಸಿ 0 ಆಗಿರುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.